Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸರ್ ಈಗ ಡಿಕೆ ಶಿವಕುಮಾರ್ ಅವರು ಮಹಾನಾಯಕನ ಕೈವಾಡಿದೆ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಇದರಲ್ಲಿ ಜನವರಿ 27ನೇ ತಾರೀಕು ಡಿಕೆ ಶಿವಕುಮಾರ್ ಸುರಾಜ್ ರೇವಣ್ಣ ಅವ್ರ ಜೊತೆ ಒಂದು ಫೋಟೋ ಎಳೆದು ಇದ್ದಾರೆ, ಅದು ವೈರಲ್ ಕೂಡ ಆಗಿದೆ. ಇದರ ಬಗ್ಗೆ ಡಿಸ್ಕಷನ್ ಆದ್ರೆ ಸುರಾಜ್ ರೇವಣ್ಣ ಅವರು ಮೀಟ್ ಆಗಿದ್ದಾರೆ, ಡಿಕೆ ಶಿವಕುಮಾರ್ ಮೀಟ್ ಆಗಿ ಈ ಸಿಡಿ ಸಂಬಂಧಪಟ್ಟ ಡಿಕೆ ಶಿವಕುಮಾರ್ ಗೊತ್ತಿದೆ, ಅದು ಯಾವುದು ಕೂಡ ರಾಜಕೀಯ ಬಳಸ್ಕೊಳ್ಳಬೇಡಿ ಅಂತ ಇಂಟರ್ನಲ್ ಆಗಿ ಮಾತಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳಿ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಾರ್ತಿಕ್ ಯಾರ ಡ್ರೈವರ್ ಅವರು ಅವ್ರು ಏನಂತ ಹೇಳಿದ್ದಾರೆ, ಪೆನ್ ಡ್ರೈವ್ ಅನ್ನು ಯಾರು ಕೊಟ್ಟಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಲೀಡರ್ ದೇವರಾಜೇಗೌಡನು ಕೊಟ್ಟಿದ್ದೀನಿ ಅಂತ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಹೆಂಗೆ ಇವರು ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದ್ದಾನಂತ ಹೆಂಗೆ ಹೇಳ್ತಾರೆ? ನೀವು ಹೇಳಿ, ಕಾಮನ್ ಸೆನ್ಸ್ ಅಲ್ಲ ಇದು. ರಾಜಕೀಯವಾಗಿ ಆರೋಪ ಮಾಡ್ತಿದ್ದಾರೆ ಸರ್. ಅಡ್ಮಿಟ್ ಮಾಡ್ಕೋತಾರೆ, ಕೊಟ್ಟಿರೋದನ್ನ ಅಡ್ಮಿಟ್ ಮಾಡ್ಕೋತಾರೆ, ನಾವು ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಬಿಡುಗಡೆ ಮಾಡಿದ್ರು? ಯಾರ ಹತ್ರ ಕೊಟ್ಟಿದ್ರು? ಪೆನ್ ಡ್ರೈವ್ನ ಯಾರ ಕಡೆ ಕೊಟ್ಟಿದ್ರಪ್ಪ? ಸರ್ ಏನು ವಿಷಯ ಇಲ್ಲದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಕಡೆ ಬಟ್ ಮಾಡಿ ತೋರಿಸಿದ್ರ? ಹೌದೌದು, ಡಿ ಕೆ ಶಿವಕುಮಾರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಡಿಕೆ ಶಿವಕುಮಾರ್ ಅವರು ಸುರಾಜ್ ರೇವಣ್ಣ ಡಿ ಕೆ ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದೆ, ಅದಕ್ಕೇನಂತಾರೆ? ನಂದು ರೇವಣ್ಣಂದು ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಅಂತಲ್ಲ. ಡಿ ಕೆ ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಜೋಡೆತ್ತುಗಳು ಅಂತಿದ್ರು. ಫೋಟೋ ಇರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ ಇಸ್ ನಾಟ್ ಎನ್ ಗುಡ್ ಎವಿಡೆನ್ಸ್. ಡಿಕೆ ಶಿವಕುಮಾರ್ ಅವರು ಮಹಾನಾಯಕನ ಕೈವಾಡಿದೆ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಇದರಲ್ಲಿ ಜನವರಿ 27ನೇ ತಾರೀಕು ಡಿಕೆ ಶಿವಕುಮಾರ್ ಸುರಾಜ್ ರೇವಣ್ಣ ಅವ್ರ ಜೊತೆ ಒಂದು ಫೋಟೋ ಎಳೆದು ಇದ್ದಾರೆ, ಅದು ವೈರಲ್ ಕೂಡ ಆಗಿದೆ. ಇದರ ಬಗ್ಗೆ ಡಿಸ್ಕಷನ್ ಆದ್ರೆ ಸುರಾಜ್ ರೇವಣ್ಣ ಅವರು ಮೀಟ್ ಆಗಿದ್ದಾರೆ, ಡಿಕೆ ಶಿವಕುಮಾರ್ ಮೀಟ್ ಆಗಿ ಈ ಸಿಡಿ ಸಂಬಂಧಪಟ್ಟ ಡಿಕೆ ಶಿವಕುಮಾರ್ ಗೊತ್ತಿದೆ, ಅದು ಯಾವುದು ಕೂಡ ರಾಜಕೀಯ ಬಳಸ್ಕೊಳ್ಳಬೇಡಿ ಅಂತ ಇಂಟರ್ನಲ್ ಆಗಿ ಮಾತಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳಿ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಾರ್ತಿಕ್ ಯಾರ ಡ್ರೈವರ್ ಅವರು ಅವ್ರು ಏನಂತ ಹೇಳಿದ್ದಾರೆ, ಪೆನ್ ಡ್ರೈವ್ ಅನ್ನು ಯಾರು ಕೊಟ್ಟಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಲೀಡರ್ ದೇವರಾಜೇಗೌಡನು ಕೊಟ್ಟಿದ್ದೀನಿ ಅಂತ. ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಹೆಂಗೆ ಇವರು ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದ್ದಾನಂತ ಹೆಂಗೆ ಹೇಳ್ತಾರೆ? ನೀವು ಹೇಳಿ, ಕಾಮನ್ ಸೆನ್ಸ್ ಅಲ್ಲ ಇದು. ರಾಜಕೀಯವಾಗಿ ಆರೋಪ ಮಾಡ್ತಿದ್ದಾರೆ ಸರ್. ಅಡ್ಮಿಟ್ ಮಾಡ್ಕೋತಾರೆ, ಕೊಟ್ಟಿರೋದನ್ನ ಅಡ್ಮಿಟ್ ಮಾಡ್ಕೋತಾರೆ, ನಾವು ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಬಿಡುಗಡೆ ಮಾಡಿದ್ರು? ಯಾರ ಹತ್ರ ಕೊಟ್ಟಿದ್ರು? ಪೆನ್ ಡ್ರೈವ್ನ ಯಾರ ಕಡೆ ಕೊಟ್ಟಿದ್ರಪ್ಪ? ಸರ್ ಏನು ವಿಷಯ ಇಲ್ಲದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಕಡೆ ಬಟ್ ಮಾಡಿ ತೋರಿಸಿದ್ರ? ಹೌದೌದು, ಡಿ ಕೆ ಶಿವಕುಮಾರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಡಿಕೆ ಶಿವಕುಮಾರ್ ಅವರು ಸುರಾಜ್ ರೇವಣ್ಣ ಡಿ ಕೆ ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದೆ, ಅದಕ್ಕೇನಂತಾರೆ? ನಂದು ರೇವಣ್ಣಂದು ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಅಂತಲ್ಲ. ಡಿ ಕೆ ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಜೋಡೆತ್ತುಗಳು ಅಂತಿದ್ರು. ಫೋಟೋ ಇರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ ಇಸ್ ನಾಟ್ ಎನ್ ಗುಡ್ ಎವಿಡೆನ್ಸ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.